ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ अन्यांच हस्तचरणश्रवणत्वगाधीन् प्राणान्नमो भगवते पुरुषाय तुभ्यम्। अरिष्टानि प्रणश्यन्तु दुरितानि भयानि च शान्तिरस्तु शुभं चास्तु ग्रहाः कुर्वन्तु मङ्गलम्। ಶ್ರೀ ಗುರುಭ್ಯೋ ನಮಃ. ಆತ್ಮೀಯರೇ, ಮೇ 1ನೇ ತಾರೀಕಿನಿಂದ ಗುರು ವೃಷಭ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ, ಮೇಷರಾಶಿಯಿಂದ. ಹಾಗಾದರೆ ಅನೇಕರು ಗುರುಬಲವನ್ನು ಕಳ್ಕೊಳ್ತಾ ಇದ್ದಾರೆ, ಅನೇಕರು ಪಡ್ಕೊಳ್ತಾ ಇದ್ದಾರೆ. ಹಾಗಾದರೆ ಪಡ್ಕೊಂಡವರಿಗೆ ಏನು ಫಲ, ಕಳ್ಕೊಂಡವರಿಗೆ ಏನು ಫಲ ಅನ್ನೋದು ಕೂಡ ಬಹಳ ಮುಖ್ಯ. ಯಾಕೆ ಅಂದರೆ ಪ್ರಯೋಜನ ಅನುದ್ದೇಶ ನಮಂದೋಪಿ ಪ್ರಯುಜ್ಯತೆ. ಒಬ್ಬ ಮೂರ್ಖನೂ ಕೂಡ ಫಲ ಇಲ್ಲದೆ ಯಾವ ಕೆಲಸವನ್ನೂ ಮಾಡೋದಿಲ್ಲ. ಹಾಗಾದರೆ ಗ್ರಹಗತಿಗಳಿಂದ ಆಗಿ ನಮಗೆ ಸಿಗಬಹುದಾದ ಫಲಾಫಲಗಳು ಏನು? ಹಾಗಾದರೆ ಗ್ರಹರು ಸೂಚಿಸುವಂತಹ ಒಳ್ಳೆಯ ಫಲ ಏನು, ಕೆಟ್ಟ ಫಲ ಏನು? ಕೆಟ್ಟ ಫಲವನ್ನು ಸೂಚಿಸ್ತಾ ಇದ್ರೆ ನಾವು ಮಾಡಿಕೊಳ್ಳಬೇಕಾದ ಪರಿಹಾರಗಳೇನು? ಇದು ಬಹಳ ಮುಖ್ಯವಾಗಿರುವಂತಹದ್ದು. ಅದನ್ನೊಮ್ಮೆ ನೋಡ್ತಾ ಬರೋಣ. ಜೀವೇ ಜನ್ಮನ್ಯಪಗತ ಧನಧೀಹಿ ಸ್ಥಾನಭ್ರಷ್ಟೋ ಬಹುಕಲಯುತಃ ಅಂತ ಹೇಳ್ತಾರೆ. ಈ ಗುರುಗ್ರಹ 1 ವರ್ಷ ಒಂದು ರಾಶಿಯಲ್ಲಿ ಸಂಚಾರ ಮಾಡ್ತಾನೆ. ಈ ಮೇಷರಾಶಿಯಲ್ಲಿ ಇಷ್ಟರವರೆಗೆ ಸಂಚಾರ ಮಾಡ್ತಾ ಇದ್ದ, ಈಗ ವೃಷಭ ರಾಶಿಗೆ ಪ್ರವೇಶ ಮಾಡ್ತಾನೆ. ಹಾಗಾದರೆ ಮೇಷರಾಶಿಯಲ್ಲಿ ಇದ್ದಾಗ ವೃಷಭ ರಾಶಿಯವರಿಗೆ ಗುರುಬಲ ಇರಲಿಲ್ಲ, ಜೊತೆಗೆ ಈ ಕುಂಭರಾಶಿಯವರಿಗೆ ಗುರುಬಲ ಇರಲಿಲ್ಲ, ವೃಶ್ಚಿಕ ರಾಶಿಯವರಿಗೆ ಗುರುಬಲ ಇರಲಿಲ್ಲ. ಆದರೆ ಕನ್ಯಾ ರಾಶಿಯವರಿಗೂ ಗುರುಬಲ ಇರಲಿಲ್ಲ. ಆದರೆ ಈ ವೃಷಭ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದ ಕೂಡಲೇ ಕನ್ಯಾ ರಾಶಿಗೆ ಒಳ್ಳೆಯ ಗುರುಬಲ ಬರ್ತಾ ಇದೆ, ವೃಶ್ಚಿಕ ರಾಶಿಯವರಿಗೆ ಗುರುಬಲ ಬರ್ತಾ ಇದೆ, ಜೊತೆಗೆ ಕುಂಭರಾಶಿಯವರಿಗೆ ಗುರುಬಲ ಬರುತ್ತೆ, ವೃಷಭ ರಾಶಿಯವರಿಗೂ ಗುರುಬಲ ಬರುತ್ತೆ. ಯಾಕೆ? ಅದನ್ನು ಹೇಗೆ ತೀರ್ಮಾನ ಮಾಡೋದು ಗುರುಬಲ ಅಂತ ಹೇಳಿದ್ರೆ, ಷಷ್ಟಂ ದ್ವಾದಶಮಷ್ಟಮಂಚ ಮುನಯಃ ಭಾವಾನ್ ಅನಿಷ್ಟಾನ್ವಿದು. ಅನಿಷ್ಟ ಭಾವಗಳು ಅಂತ ಕೆಲವನ್ನ ತೀರ್ಮಾನ ಮಾಡಿದ್ದಾರೆ. ಅನಿಷ್ಟ ಭಾವದಲ್ಲಿ ಏನಾದರೂ ಗುರು ಬಂದ ಅಂತ ಆದರೆ ಗುರುಬಲ ಇಲ್ಲ ಅಂತ ತೀರ್ಮಾನ ಮಾಡಬೇಕು. ಅದು ಯಾವುದು ಅಂತಂದ್ರೆ 3, 6, 8, 12 ಇಷ್ಟದಲ್ಲಿ ಗುರು ಬಂದ ಅಂತ ಆದರೆ ಗುರುಬಲ ಇಲ್ಲ ಅಂತ ತೀರ್ಮಾನ. ಹಾಗಾಗಿ ಈ ವೃಷಭ ರಾಶಿಯವರಿಗೆ 12ರಲ್ಲಿ ಇದ್ದ, ಆದ್ರಿಂದ ಗುರುಬಲ ಇರಲಿಲ್ಲ. ಈಗ ಲಗ್ನಕ್ಕೆ ಬಂದಿದ್ದಾನೆ, ಗುರುಬಲ ಚೆನ್ನಾಗಿದೆ. ಇನ್ನು ಯಾರ್ಯಾರಿಗೆ ಗುರುಬಲ ಇದೆ? ವೃಷಭ ರಾಶಿಯವರಿಗೆ ಗುರುಬಲ ಇದೆ, ಆನಂತರದಲ್ಲಿ ಕರ್ಕಾಟಕ ರಾಶಿಯವರಿಗೆ ಗುರುಬಲ ಇದೆ, ಸಿಂಹ ರಾಶಿಯವರಿಗೆ ಗುರುಬಲ ಇದೆ, ಕನ್ಯಾ ರಾಶಿಯವರಿಗಿದೆ, ತುಲಾ ರಾಶಿಗೆ ಇಲ್ಲ. ಆಮೇಲೆ ವೃಶ್ಚಿಕ ರಾಶಿಗೆ ಇದೆ, ಧನುರಾಶಿಗೆ ಇಲ್ಲ, ಕುಂಭರಾಶಿಗೆ ಇದೆ, ಮಕರ ರಾಶಿಗೆ ಇದೆ, ಮೀನ ರಾಶಿಗೆ ಇಲ್ಲ, ಮೇಷರಾಶಿಗೆ ಇದೆ. ಹಾಗಾಗಿ ಯಾವ್ಯಾವ ರಾಶಿಗೆ ಇಲ್ಲ, ಯಾವ್ಯಾವ ರಾಶಿಗೆ ಇದೆ ಅನ್ನೋದು ನಮಗೆ ಸ್ಪಷ್ಟ ಆಯಿತು. ಹಾಗಾದರೆ ಅದರ ಫಲಗಳು ಏನು? ಗುರುಬಲ ಇದ್ದವರಿಗೆ ಯಾವ ಫಲ ಬರುತ್ತೆ, ಗುರುಬಲ ಇಲ್ಲದವರಿಗೆ ಏನು ಫಲ, ಲಗ್ನದಲ್ಲಿ ಬಂದಾಗ ಗುರುವಿನ ಫಲವೇನು ಇತ್ಯಾದಿ ವಿಷಯಗಳನ್ನ ನಾವು ನೋಡ್ತಾ ಬರೋಣ. ಕನ್ಯಾ ರಾಶಿಗೆ 9ರಲ್ಲಿ ಗುರು ಸಂಚಾರ ಇರೋದ್ರಿಂದ 9ರಲ್ಲಿ ಗುರು ಸಂಚಾರ ಮಾಡುವ ಸಂದರ್ಭ ನೈಪುಣ್ಯಾಜ್ಞ ಸಿದ್ಧಿಂ ಪುತ್ರ ಕಾಮೇಷ್ಟಿಯ ಅಂತ ಹೇಳ್ತಾರೆ. ಅಂದ್ರೆ ಒಳ್ಳೆಯ ಬುದ್ಧಿವಂತಿಕೆ, ನಿಮ್ಮ ಬುದ್ಧಿವಂತಿಕೆಯನ್ನು ಸರಿಯಾದ ಸಂದರ್ಭದಲ್ಲಿ ಉಪಯೋಗಿಸುವಂತಹ ಚಾಣಾಕ್ಷತನ ಈ ಸಂದರ್ಭದಲ್ಲಿ ಕಾಣಬಹುದಾಗಿದೆ. ಜೊತೆಗೆ ಒಳ್ಳೆಯ ಜ್ಞಾನವನ್ನು ಪಡೆದುಕೊಳ್ಳುವಂತಹದ್ದು, ಸಂತಾನವನ್ನು ಪಡೆದುಕೊಳ್ಳುವಂತಹದ್ದು, ಪುತ್ರ ಕರ್ಮಾರ್ಥ ಸಿದ್ಧಿಂ. ನೀವು ಏನು ಕೆಲಸ ಮಾಡ್ತಾ ಇದ್ದೀರಿ, ಯಾವ ಒಂದು ಉದ್ದೇಶ ಇಟ್ಟುಕೊಂಡು ಯಾವ ಕೆಲಸವನ್ನು ಮಾಡ್ತಾ ಇದ್ದೀರಿ, ಆ ಕೆಲಸದಿಂದ ಆ ಕಾರ್ಯ ಸಾಧನೆ ಅಂತಕ್ಕಂಥದ್ದು ಆಗ್ತದೆ. ಹಾಗಾಗಿ ಈ 9ರ ಗುರು ಅಂದ್ರೆ ಕನ್ಯಾ ರಾಶಿಯವರು ಈ ವರ್ಷ 1 ವರ್ಷ ಬಹಳ ಅನರ್ಥವನ್ನ, ಬಹಳ ಕಷ್ಟವನ್ನ, ವಿವಾಹ ಆಗದೇ ಇರತಕ್ಕಂಥವರಿಗೆ ವಿವಾಹಕ್ಕೋಸ್ಕರ ಪ್ರಯತ್ನ ಪಟ್ಟದ್ದು ಅನೇಕರು ಇದ್ದೀರಿ. ಅನೇಕರು ಅನೇಕ ವಿಧವಾದ ಕಷ್ಟಗಳನ್ನ ಗುರು ಅಷ್ಟಮದಲ್ಲಿ ಸಂಚಾರ ಮಾಡುವಾಗ ಅನುಭವಿಸಿದ್ದೀರಿ. ಈಗ ಗುರು ನವಮಕ್ಕೆ ಹೋದ ಕಾರಣ ಮದುವೆ ಆಗದವರಿಗೆ ಮದುವೆಯ ಪ್ರಾಪ್ತಿ, ಮನೆ ತಗೊಳ್ಬೇಕು ಅಂತ ವಿಚಾರ ಮಾಡುವವರಿಗೆ ಮನೆ ಲಾಭ ಆಗುವಂತಹದ್ದು, ಅಥವಾ ತಾಯಿಯ ಆರೋಗ್ಯದಲ್ಲಿ ಏನಾದರೂ ಏರುಪೇರು ಆಗ್ತಾ ಇತ್ತು ಅಂತ ಆದ್ರೆ ಅದು ಸರಿ ಹೋಗುವಂತಹದ್ದು, ಸ್ವಲ್ಪ ನೆಮ್ಮದಿ, ಮನಸ್ಸಿಗೆ ನೆಮ್ಮದಿ ಸಿಗುವಂತಹದ್ದು, ಇದೆಲ್ಲವನ್ನು ಕೂಡ ನಾವು ಹೇಳಬಹುದಾಗಿದೆ. ಆದರೆ ಗುರು ಬಂದ ಕೂಡ ಇದೆಲ್ಲವೂ ಆಗಿ ಹೋಗುತ್ತಾ ಅಂತಂದ್ರೆ ಅಷ್ಟೇ ಅಲ್ಲ, ಬೇರೆ ಗ್ರಹ ಸ್ಥಿತಿಗಳು ಕೂಡ ನಮಗೆ ಅಡ್ಡಿ ಮಾಡಬಹುದು. ಅದರಲ್ಲಿ ಪ್ರಧಾನವಾಗಿ ಶನಿ 6ರಲ್ಲಿ ಸಂಚಾರ ಮಾಡುವುದರಿಂದಾಗಿ ದೇವತಾ ಪ್ರಾರ್ಥನೆಗಳು ಕೂಡ ಅಧಿಕವಾಗಿ ಬೇಕು. ಕನ್ಯಾ ರಾಶಿಯವರು ಆ ಶ್ರೀ ಆಂಜನೇಯ ಸ್ವಾಮಿಯನ್ನ ವಿಶೇಷವಾಗಿ ಆರಾಧನೆ ಮಾಡ್ತಾ ಬನ್ನಿ.
ಖಂಡಿತವಾಗಿಯೂ ಗುರು ನವಮದಲ್ಲಿ ಸಂಚಾರ ಮಾಡುವಾಗ ಏನು ಫಲವನ್ನು ತೋರಿಸ್ತಾ ಇದ್ದಾನೆ ಅದನ್ನು ಅನುಭವಿಸುವಂತಹ ಯೋಗ ಭಾಗ್ಯಗಳು ನಿಮ್ಮದಾಗುತ್ತೆ.